ಸೊ ಗೈಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಶ್ರೀರಂಗಪಟ್ಟಣಕ್ಕೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೀವು ಯಾರು ಶಿವರಾತ್ರಿ ಹಬ್ಬನ ಆಚರಿಸ್ತಿದ್ದೀರಾ ಅಂತ ಹೇಳಿ. ಸೊ ಈಗ ಟೈಮ್ ಬಂದು 12 ಗಂಟೆ ರಾತ್ರಿ. ಸೊ ನೋಡಿ ಅಲ್ಲಿ ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ. ನಾವು ಊರಿಗೆ ಬಂದಿದ್ವಿ, ಇಲ್ಲಿ ಹಬ್ಬ ಜೋರಾಗಿರುತ್ತೆ. ಊರಲ್ಲಿ ಪೂಜೆ ಎಲ್ಲ ನಾವೇ ಒಪ್ಪಿಸ್ಕೊಳ್ತೀವಿ. ಸೊ ಅದ್ರದ್ದು ಪೂಜೆ ಇತ್ತು. ಸೊ ನೋಡ್ತಾ ಇರ್ಬೋದು ನೀವು, ಸುತ್ತ ಎಲ್ಲ ದೇವಸ್ಥಾನ ಎಲ್ಲ ಡೆಕೋರೇಟ್ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನೋಡಿ ನಮ್ಮ ಮಕ್ಕಳು ಕೂಡ ಈಗ ಪೂಜೆ ಮುಗಿಸ್ಕೊಂಡು ಬಂದಿರೋ. ಎಷ್ಟೊತ್ತು? 12:30. ಪುನರ್ವಿ ಟೈಮ್ ಅಷ್ಟು 12 o'clock. ನಿದ್ದೆ ಬರ್ತಾಯಿಲ್ವಾ ಇಬ್ರಿಗೂ? ಹ್ಯಾಪಿ ಶಿವರಾತ್ರಿ ಅಲ್ವಾ? ಇನ್ನು ಬೆಳಗ್ಗೆನೂ ಕೂಡ ಪೂಜೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆನೂ ಕೂಡ ನಮ್ಮದು ಪೂಜೆ ಇದೆ, ಪೂಜೆ ಮಾಡಿಸ್ಬೇಕು. ಆ್ಯಂಡ್ ನೋಡೋಣ ಹಿಂಗೆ ಕಂಟಿನ್ಯೂ. ನಾಳೆನೂ ಕೂಡ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತೀನಿ. ಶಿವರಾತ್ರಿ ಹಬ್ಬ ಅಂದರೆ ಶಿವನ ಜಾಗರಣೆನೇ ಮುಖ್ಯ. ಉಪವಾಸ ಇದ್ದು ನಾವು ಕೂಡ ಶಿವನ ಜಾಗರಣೆನ ಮಾಡಿದ್ವಿ. ಅಂದರೆ ಕಂಪ್ಲೀಟ್ ನೈಟು ಎಚ್ಚರಾಗಿರ್ತೀವಿ. ನನ್ನ ಹಸ್ಬೆಂಡ್ ಕೂಡ ಉಪವಾಸ ಇದ್ದರು, ಅವರು ಕೂಡ ಜಾಗರಣೆ ಇದ್ದರು. ಇನ್ನು ನನ್ನ ಮಕ್ಕಳು ಕೂಡ ನಮ್ಮ ಜೊತೆನೇ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ಅವರು ಒಂದು 1:30 ತನಕ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿದರು. ಶಿವರಾತ್ರಿನ ನಾವು ಸ್ಟ್ರಿಕ್ಟಾಗಿ ಮಾಡ್ತೀವಿ. ಮೊದಲು ನಮ್ಮ ತಾತ ಇದ್ದರು, ಅವರು ಆಚರಿಸ್ಕೊಂಡು ಹೋಗ್ತಾಯಿದ್ರು. ಈಗ ಅವರು ಇಲ್ದಿರೋ ಕಾರಣ ನಾವುಗಳು ಕೂಡ ನಿಲ್ಲಿಸಬಾರ್ದು ಅಂತ ಹೇಳಿ ಪ್ರತಿ ವರ್ಷವೂ ಆಚರಿಸ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದರು. ಇನ್ನು ದೇವಸ್ಥಾನದ ಹಿಂದೆಗಡೆ ಜಾಗ ಇದೆ, ಅಲ್ಲೆಲ್ಲ ಬೆಳಗ್ಗೆ ಪ್ರಸಾದಕ್ಕೆ ಅಂತ ಎಲ್ಲ ಅಡುಗೆ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾನು ಕೂಡ ಜಾಗರಣೆ ಇದ್ವಲ್ಲ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ. ಸಂಜೆ ಒಂದು ಸಲ ಪೂಜೆನ ಮುಗಿಸ್ಕೊಂಡು ಇನ್ನು ಬೆಳಗ್ಗೆ ಇನ್ನೊಂದು ಸರಿ ಪೂಜೆ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಬೇಕಿತ್ತು. ಮಲ್ಕೊಳ್ಳಲ್ವಾ ಇಬ್ರು? ನೀವು ಜಾಗರಣೆ ಮಾಡ್ತೀರಾ? ಫಸ್ಟ್ ಟೈಮು ಗೈಸ್ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಯ್ತಿರೋದು. ಅದು ಇವರು ನಮ್ಮ ಜೊತೆ ನಾವು ಇರ್ತೀವಿ ಅಂದ್ಬಿಟ್ಟು ಇವರಿಬ್ರು ಕೂಡ ಜಾಗರಣೆ ಮಾಡ್ತವ್ರೆ. ಬೆಳಿಗ್ಗೆ ಎದ್ದೇಳ್ತೀರಾ ದೇವಸ್ಥಾನಕ್ಕೆ ಪೂಜೆಗೆ? ಎದ್ದೇಳಿಲ್ಲ ಅಂದ್ರೆ ನೋಡಿ ಫ್ರೆಂಡ್ಸ್, 11:30 ಆಗಿದ್ರು ಜಾಗರಣೆ ಮಾಡ್ತಾವ್ರೆ ಶಿವರಾತ್ರಿನ ಇಬ್ರು. ರಾತ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಮನೇಲೂ ಕೂಡ ಪೂಜೆನ ಮುಗಿಸ್ಕೊಂಡಿದ್ವಿ. ಪೂಜೆ ಎಲ್ಲ ಮುಗಿಸಿ ನಾನು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಅಡುಗೆನೂ ಕೂಡ 7 o'clock ಅಷ್ಟರಲ್ಲೆಲ್ಲ ಮುಗಿಸ್ಬಿಟ್ಟು ಪೂಜೆನೂ ಕೂಡ ಮುಗಿಸ್ಕೊಂಡು ಬಂದ್ವಿ ಬೆಳಗ್ಗಿಂದು. ಸೊ ಗೈಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಶ್ರೀರಂಗಪಟ್ಟಣಕ್ಕೆ. ಎಲ್ಲಿಗೆ ಹೋಗ್ತಿದ್ದೀವಿ? ಯಾರ್ಯಾರು ಹೋಗ್ತಿದ್ದೀವಿ ಅಮ್ಮ? ಪುನರ್ವಿ, ನೀನು, ನಾನು, ಮಮ್ಮಿ, ಅಜ್ಜಿ, ಅತ್ತೆ ಎಲ್ಲರೂ ಹೋಗ್ತಿದ್ದೀವಿ. ಎಲ್ಲ ಹೋಗ್ಬಿಟ್ಟು ಬರ್ತೀವಿ. ಬನ್ನಿ ಫ್ಯಾಮಿಲಿ ಎಲ್ಲ ಸೇರಿ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಒಂದು 11 ಗಂಟೆ ಅಷ್ಟರಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿ ಹೊರಟ್ವಿ. ಬಿಕಾಸ್ ನಾವು ಕೂಡ ಅವತ್ತು ಈವ್ನಿಂಗು ಬ್ಯಾಂಗ್ಳೂರಿಗೆ ಹೊರಡಬೇಕಿತ್ತು. ಮದ್ದೂರು ಅಕ್ಕಪಕ್ಕನೇ ದೇವಸ್ಥಾನಗಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ವೈದ್ಯನಾಥ ದೇವಸ್ಥಾನ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಶ್ರೀರಂಗಪಟ್ಟಣಕ್ಕೆ ಹೋಗೋಣ, ನಿಮಿಷಾಂಬ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಭಾವ ಆಗಿರ್ಬೋದು ಯಾರು ಕೂಡ ಬರಲಿಲ್ಲ. ಅವ್ರಿಗೆಲ್ಲ ಕೆಲಸ ಇತ್ತು. ನಾವೇ ಹೋಗೋಣ ಮಕ್ಕಳನ್ನ ಕರ್ಕೊಂಡು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಹೊರಟ್ವಿ. ನಾವು ದೇವಸ್ಥಾನಕ್ಕೆ ರೀಚ್ ಆಗೋ ಅಷ್ಟರಲ್ಲಿ ಒಂದು 12 o'clock ಆಗೇ ಹೋಯಿತು ಅಂತ ಅನಿಸುತ್ತೆ.
ಶ್ರೀರಂಗಪಟ್ಟಣದಲ್ಲಿ ದೇವಸ್ಥಾನನ ಕೈ ಮುಕ್ಕೊಂಡು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಂತರ ನಿಮಿಷಾಂಬಕ್ಕೆ ಹೋದ್ವಿ. ನಿಮಿಷಾಂಬಗೆ ಹೋಗೋಷ್ಟರಲ್ಲಿ ಒಂದು 3 ಗಂಟೆ ಆಯಿತು ಅಂತ ಅನಿಸುತ್ತೆ. ಅಲ್ಲಿ ಹೋಗಿ ಪೂಜೆನ ಕೂಡ ಮುಗಿಸ್ಕೊಂಡು ಮಕ್ಕಳೆಲ್ಲ ಜೊತೆಗೆ ಸೇರಿದ್ರಲ್ಲ, ಇನ್ನು ಊರಿಗೆ ಹೋದರೆ ನನ್ನ ಮಗಳಿಗೆ ಇದೇ ಒಂದು ದೊಡ್ಡ ಆಟ ಆಗಿಬಿಡುತ್ತೆ ಮಕ್ಳ ಜೊತೆ ಸೇರಿಕೊಂಡು. ಸೊ ನೀರಿನಲ್ಲಿ ಆಟ ಆಡಬೇಕು ಅಂತ ಹೇಳ್ತಾಯಿದ್ರು. ಅವ್ರಿಗೂ ಕೂಡ ಒಂದು 10 ನಿಮಿಷ 1/4 ಗಂಟೆ ನೀರಲ್ಲೆಲ್ಲ ಆಟ ಆಡಿಸ್ಕೊಂಡು ಒಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಶಿವರಾತ್ರಿ ಮಾರನೆಗೆ ಈ ರೀತಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಮಿಸ್ ಮಾಡೋದಿಲ್ಲ. ಫ್ಯಾಮಿಲಿ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿರುತ್ತೆ. ಒಂದು ವೀಕೆಂಡ್ಸ್ ಅಥವಾ ಹಾಲಿಡೇಸ್ ಏನಾದರೂ ಇದ್ದರೆ ಎಲ್ಲರೂ ಹೋಗ್ತೀವಿ. ವೀಕ್ ಡೇಸ್ ಇದ್ದರೆ ಜಾಸ್ತಿ ಬರೋಕ್ಕಾಗಲ್ಲ. ನಾವು ಲೇಡೀಸ್ ಎಲ್ಲ ಹೋಗ್ತೀವಿ ಮಿಸ್ ಮಾಡ್ದೇನೆ. ಇನ್ನು ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಸಿಕ್ತು ನಿಮಿಷಾಂಬದಲ್ಲಿ. ಮೊದಲನೇ ಸಲ ಇದು ನಾನು ನಿಮಿಷಾಂಬದಲ್ಲಿ ಪ್ರಸಾದನ ಸಿಕ್ಕಿದ್ದು ನಮಗೆ. ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇಲ್ಲಿ ಪ್ರಸಾದನೂ ಕೂಡ ಕೊಡ್ತಾರೆ ಅಂತ. ಒಂದು 3-4 ಸಲ ಹೋಗಿದ್ದೀನಿ, ಬಟ್ ಯಾವಾಗಲೂ ಹರಿಬರಿನಲ್ಲೇ ಹೋಗ್ಬಿಟ್ಟು ಬಂದುಬಿಡ್ತಾ ಇದ್ವಿ. ಈ ವರ್ಷ ಸ್ವಲ್ಪ ಟೈಮ್ ಸಿಕ್ತು. ಸೊ ಎಲ್ಲ ನಿಧಾನಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ತೊಗೊಂಡು ಹೊರಟ್ವಿ. ನಿಮಿಷಾಂಬದಲ್ಲಿ ಪ್ರಸಾದ ತುಂಬಾ ಚೆನ್ನಾಗಿತ್ತು. ಬೇರೆ ಕಡೆ ಎಲ್ಲ ದೇವಸ್ಥಾನದಲ್ಲಿ ಪ್ರಸಾದನ ನೋಡಿದ್ದೀನಿ, ಬಟ್ ಇಲ್ಲಿ ಕ್ವಾಲಿಟಿ ನನಗೆ ತುಂಬಾ ಚೆನ್ನಾಗಿ ಅಂತ ಅನಿಸ್ತು. ಮೊದಲನೇ ಸಲ ಆದರೂ ಒಳ್ಳೆ ದೇವರ ಪ್ರಸಾದನ ಸಿಕ್ತು ನಮಗೆ. ದೇವ್ರ ದರ್ಶನನೂ ಕೂಡ ಮಾಡಿಕೊಂಡು ಹೊರಟ್ವಿ. ಮಕ್ಕಳೆಲ್ಲ ಇದ್ದಿದ್ದರಿಂದ ಎಷ್ಟು ಟೈಮ್ ವೇಸ್ಟ್ ಆಯಿತು ಅಂತ ಅಂದರೆ, ನಾವು ಪ್ಲ್ಯಾನ್ ಮಾಡಿ ಟೈಮಿಂಗ್ಸೇ ಬೇರೆ, ಬಟ್ ನಾವು ಅಲ್ಲಿ ರೀಚ್ ಆಗ್ತಿದ್ದ ಟೈಮಿಂಗ್ಸೇ ಬೇರೆ. 1 ಅವರ್ ಅರ್ಧ ಗಂಟೆ ನಮಗೆ ಡಿಲೇ ಆಗ್ತಾಯಿತ್ತು. ಬಿಕಾಸ್ ಮಕ್ಳ ಜೊತೆ ಆಟ ಆಡಿಕೊಂಡು ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಷ್ಟರಲ್ಲಿ. ನನ್ನ ಮಗಳಂತೂ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಅವಳು ನೀರು ಅಂದರೆ ತುಂಬ ಇಷ್ಟ, ನೀರಿನಲ್ಲಿ ಆಟ ಆಡಬೇಕು ಅಂತ ಕೇಳ್ತಾಯಿದ್ಲು. ಸೊ ಅವಳನ್ನು ಮತ್ತು ಚಿಕ್ಕ ಪಾಪು ಇದ್ದಾಳೆ, ಅವಳನ್ನು ಇಬ್ಬರೂ ಬಿಟ್ವಿ ಆಟ ಆಡಿಕೊಂಡು. ಅವರು ಟೈಮ್ ಪಾಸ್ ಮಾಡ್ತಾಯಿದ್ರು. ಇಷ್ಟರಲ್ಲಿ ಆಲ್ರೆಡಿ 4:30 ಆಯಿತು ಅಂತ ಅನಿಸುತ್ತೆ. ಸೊ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕಿತ್ತಲ್ಲ, ಸೊ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ನೇಚರೆಲ್ಲ ತುಂಬ ಚೆನ್ನಾಗಿದ್ದು ನಿಮಿಷಾಂಬ ದೇವಸ್ಥಾನದ ಹತ್ರ. ಒಂದಷ್ಟು ಹೊತ್ತು ಕೂತ್ಕೊಂಡು ನೇಚರ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಬಿಕಾಸ್ ಹೊರಗಡೆ ಬಂದಾಗ ಈ ರೀತಿ ಪೀಸ್ಫುಲ್ ನೇಚರ್ ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ. ಇನ್ನು ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ನಾವು ಹೊರಡೋಷ್ಟರಲ್ಲಿ ನೈಟ್ ಆಗೇ ಹೋಯಿತು. ನಾವು ಯಾವಾಗಲೂ ಆಲ್ಮೋಸ್ಟ್ ಅಲ್ಲಿ ನೈಟೇ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಬಿಕಾಸ್ ನಾವು ಓನ್ ವೆಹಿಕಲ್ನ ತೊಗೊಂಡು ಹೋಗೋದಿಲ್ಲ, ಊರಲ್ಲೇ ಇಟ್ಟಿರ್ತೀವಿ. ಟ್ರೈನಲ್ಲೇ ಹೋಗೋದು ಆಲ್ಮೋಸ್ಟ್ ಆಲು. ಸೊ ನೈಟು ಹೊರಟು ಬಂದ್ವಿ. ಸೊ ಗೈಸ್, ಇದಾಗಿತ್ತು ನಮ್ಮ ಪುಟ್ಟ ಶಿವರಾತ್ರಿ ಹಬ್ಬದ ವ್ಲಾಗ್. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಡೂ ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.